TV20 ಕನ್ನಡ ವಾಹಿನಿಗೆ ಸ್ವಾಗತ. ಮೊನ್ನೆ ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವ AB ಪಾಟೀಲ್ ಅವರ ಒಂದೇ ವೇದಿಕೆ ಮೇಲೆ ಬಂದ ಹಿನ್ನೆಲೆ ಬಿಜೆಪಿ ಪಕ್ಷದ ಬಿ ಟೀಮ್ ಫುಲ್ ಆಕ್ಟಿವ್ ಆಗಿದೆ ಅನ್ನೋದಕ್ಕೆ ಇವತ್ತು ಸಂಕೇಶ್ವರ ನಗರದ ಶಂಕರಲಿಂಗ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಬಹುದು. ಹಾಗಾದ್ರೆ ಬಿ ಟೀಮ್ ಫುಲ್ ಆಕ್ಟಿವ್ ಆಗಿದ್ದು ಯಾವ ಕಾರಣಕ್ಕೆ ಅನ್ನೋದು ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾಡಿದ ಭಾಷಣವೇ ಹೇಳ್ತಾ ಇದೆ. ಹುಕ್ಕೇರಿ ಕ್ಷೇತ್ರದಲ್ಲಿ ರೈತರಿಗೆ ಆಗುವ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ರಮೇಶ್ ಕತ್ತಿ ಅವರಿಗೆ ಮನವಿ ಮಾಡಿದ್ರು ಕೂಡ ಅದಕ್ಕೆ ಸ್ಪಂದನೆ ಕೊಡದ ಇದ್ದಲ್ಲಿ ಹುಕ್ಕೇರಿ ಕೆಇಬಿ ಸಂಸ್ಥೆಯಿಂದ ನಿರ್ದೇಶಕರು ಹೊರಗೆ ಬಿದ್ದರು. ನಂತರ ಅವರು ನನ್ನ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹತ್ತಿರ ಬಂದು ಅವರ ಕಷ್ಟವನ್ನ ಹೇಳಿದ ಬಳಿಕ ಸಹಕಾರಿ ಕ್ಷೇತ್ರಕ್ಕೆ ಒಳ್ಳೆಯದು ಆಗೋದಿದ್ರೆ ಅದಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ದೀವಿ. ಆದ್ರೆ ನಾವೇನು ಚುನಾವಣೆಗೆ ನಿಲ್ತಾ ಇಲ್ಲ. ಆದ್ರೆ ನಮಗೆ ನಂಬಿ ಬಂದ ನಿರ್ದೇಶಕರು ಅಪ್ಪನಗೌಡ ಪಾಟೀಲ್ ಪೆನಲ್ ಮೂಲಕ ಚುನಾವಣೆ ಅಖಾಡಕ್ಕೆ ಇಳಿಸ್ತೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇವತ್ತು ನಡೆದ ಸಭೆ ವಿದ್ಯುತ್ ಸಂಘದ ಬಗ್ಗೆ ಬಿಜೆಪಿ ನಾಯಕರ ಸಭೆ ಇದ್ದು ನಾವು ಯಾರಿಗೂ ಕೌಂಟರ್ ಕೊಡೋದಕ್ಕೆ ಬಂದಿಲ್ಲ ಎಂದಿದ್ದಾರೆ. ಇವತ್ತು ನಾವು ಹುಕ್ಕೇರಿ ಅಥವಾ ಶಂಕೇಶ್ವರ ಭಾಗದಲ್ಲಿ ಭಾಷಣ ಮಾಡಿ ಚುನಾವಣೆ ಯಾಕೆ ಮಾಡ್ತಾ ಇದ್ವಿ, ಯಾಕೆ ಬಂದು ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು. ಈ ವಿದ್ಯುತ್ ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು 6 ಜನ ಡೈರೆಕ್ಟರ್ ಎಲ್ಲರೂ ಕೂತಾರೆ, ಜಯಗೌಡರು, ಸಚಿರಾಜ್ ಪಾಟೀಲ್ ಎಲ್ಲರೂ ಕೂತಾರೆ. ಈ 6 ಜನ ಅವ್ರು ಬ್ಯಾಡ್ ಅಂತ ನಮ್ಮ ಕಡೆ ಬಂದ್ರೆ ನಾವು ನಿಮಗೆ ಯಾರಿಗೂ ಬಾ ಅಂತೇಳಿ ಯಾರನ್ನೂ ಕರೆದಿಲ್ಲ. ಇಲ್ಲಪ್ಪ ಅವ್ರ ಕಡೆ ನಮ್ಗೆ ಬಂದಂಗೆ ಅವರ ನಮ್ಮ ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬಂದ್ರು. ಅವರು ಬಂದಂತರು ಮತ್ತು ಅವ್ರು ಬಂದಂತೇಳಿ ಮತ್ತೆಲ್ಲ ಒಳ್ಳೇದು ನಾವು ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇದು ಆಯ್ತು ಒಳ್ಳೇದಾಗುವಂತಂದ್ರೆ ಎಲ್ಲ ಕೂಡ ಎಂಟನ್ ಮಾಡಿ 5 ಮಂದಿ ಅದಾರು. ಇವರೆಲ್ಲ ಸೇರಿ ನೀವು ಮಾಡ್ರಂತಂದ್ರು ಎಲ್ಲ ಕೂಡ ಜಯಗೌಡನ ಅಧ್ಯಕ್ಷ ಮಾಡಿದ್ರು. ನಾವೆಲ್ಲರೂ ಕೂಡ ನಾವು ಏನು ಹೋಗ್ಬರಕ ನೀವು ಬರೀ ನಾವು ಏನಾದ್ರು ಮಾಡೋಣತೆ ಇದು. ಅವರು ಇಬ್ಬರು ಬಂದರು, ನಾವು 7 ಮಂದಿ ಕೂಡ 9 ಮಂದಿ ಆದರು. ದೊಡ್ಡ ಪ್ರಮಾಣದಾಗ ಇಲ್ಲಿ ಅಂದ್ರೆ ವೋಟಿಂಗ್ ಆಯ್ತು. ಯಾರು ಗೆಲ್ತಾರೆ ಯಾರು ಒಟ್ಟೆ ಗೊತ್ತಾಯ್ತು ಒಂದೇ ಕೊಡ್ಬೇಕು ಬರ್ಕಿತ್ತು. ಮತ್ತು ಮತದಾನ ಆಯಿತು, ವೋಟಿಂಗ್ ನಡೆದ ನಂತರ ಲಕ್ಷ್ಮಣ ಸಹೋದರಿಗೆ 8 ವೋಟ್ ಬಿದ್ದು, ರಮೇಶ್ ಕತ್ತಿ 9 ವೋಟ್ ಬಿದ್ದು, 1 ವೋಟ್ಲಿಗೆ ಅಂದ್ರೆ ಆವಾಗ ಅದಕ್ಕೆ ಅಲ್ಲಿದೆ ಇಲ್ಲಿವರೆಗೆ 9 ವರ್ಷದೊಳಗೆ ರಮೇಶ್ ಕತ್ತಿ ಅವರು DCC ಬ್ಯಾಂಕ್ ಅಧ್ಯಕ್ಷ ಮಾಡಕ್ಕೆ ನಾವೆಲ್ಲ ಸಹಕಾರ ಕೊಟ್ಟಿದ್ದು. ಎಲ್ಲ ಸಹಕಾರ ಕೊಟ್ಟು ನೀವು ಚಲೋ ಬ್ಯಾಂಕ್ ಫೈಲ್ ಅಂತೇಳಿ ಅದಕ್ಕೆ ನಿಕ್ಷೆ ಯಾಕೆ ಹೇಳ್ತಂದ್ರೆ 9 ವರ್ಷ ಸಹಕಾರ ಕೊಟ್ಟಾಗ ನೀವು ಜಾರಕಿಹೊಳಿ ಚಲೋ ಅವ್ರಿಗೆ ವಿರೋಧ ಮಾಡಿ ಜಾರಕಿಹೊಳಿ ಕೆಟ್ಟ ಹೊರಗಿನವ್ರ ಅನ್ನೋದು. ಈಗ ನಾವು ಹೊರಗಿನವರ, ಆವಾಗ ಹೊರಗಿನವರ 9 ಇವ್ರು 6 ಮಂದಿ ನಮ್ದು ಆ ಗುಂಪಿನ ಇವರೇ ಕ್ಯಾಂಡಿಡೇಟ್ ಆಗವ್ರ. ಇನ್ನು 5 ಮಂದಿ ಹೊಸ ಕ್ಯಾಂಡಿಡೇಟ್ ಮಾಡ್ತಾರೆ. ದಯಮಾಡಿ ಅವರೆಲ್ಲ ನೀವು ಸಹಕಾರ ಕೊಡಬೇಕು, ವಿನಂತಿ ಮಾಡಬೇಕು. ಈಗ ನಾವು ಇವ್ರ ಸಂಬಂಧ ನಾವು ಚುನಾವಣೆ ಮಾಡೋರು. ಯಾಕಂದ್ರೆ ನಮಗೆ ಬಂದಂಥವನು ಯಾರನ್ನೂ ಮೋಸ ಮಾಡಬಾರ್ದು, ಕೈ ಬಿಡಬಾರ್ದು. ಅದಕ್ಕೆ ಯಾಕಂದ್ರೆ ಈಗಿನ ರಾಜಕಾರಣಗಳು ಮುಂಜಾನೆ ಮಾತಾಡ್ತಾರೆ, ಸಂಜೆಗೆ ಹಂಗಾಗೋದು. ಇವ್ರು ಯಾಕಂದ್ರೆ ನಾಳೆ ಶಾಶ್ವತ ನಮ್ಮ ನಮಗೆ ಬಂದಿದ್ರೆ ಇವ್ರಿಗೋಸ್ಕರ ಇವ್ರು 6 ಮಂದಿ MP ಮೇಡಮ್ ಇರ್ತಾರೆ, ಅವ್ರು ಆರಾಮಾಗಿರ್ತಾರೆ. ಅವ್ರು ಉಸ್ತುವಾರಿ ಮಂತ್ರಿ ಅವರು ಅದಾರೋ, ಅವ್ರು ಇಲೆಕ್ಷನ್ ಮಾಡೇ ಮಾಡ್ತಾರೆ ಹುಕ್ಕೇರಿ ಭಾಗದಾಗ. ಅದಕ್ಕೆ ಇವ್ರು ನಾವು ಕೈ ಬಿಡಂಗಿಲ್ಲ. ಇವ್ರಿಗೋಸ್ಕರ ಚುನಾವಣೆ ಮಾಡ್ತಾರೆ. ಅದು ಏನು ಬೇಕಾದ ನಮ್ಗೆ ತ್ರಾಸಾದರೂ ನಾವು ಚುನಾವಣೆ ಮಾಡಬೇಕು, ಅನಿವಾರ್ಯತೆ ಇದೆ, ನಾವು ಮಾಡ್ತೇವೆ. ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೇವೆ. ಯಾರು ವಿರುದ್ಧ ಮಾಡಬೇಕು ಅಥವಾ ನಾವು ಯಾರು ವಿರುದ್ಧ ಅಂತ ಮಾಡೋದಿಲ್ಲ. ನಮ್ಮಿಂದ ಬಂದಂಥ ಜನಕ್ಕೆ ನಾವು ಕೈ ಬಿಡಬಾರ್ದು. ಮತ್ತು ಹುಕ್ಕೇರಿ ಭಾಗದಲ್ಲಿರುವಂಥ ಇಡೀ ಹುಕ್ಕೇರಿ ಭಾಗ ಮತ್ತು ಅಂಕನಪಡಿ ಕ್ಷೇತ್ರದಲ್ಲಿರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನಮಾನದಲ್ಲಿ ಇನ್ನೂ ಒಳ್ಳೆಯದಾಗಬೇಕು. ಏನೇ ಇರಲಿ, ಕತ್ತಿ ಕುಟುಂಬದ ಮತ್ತು ಜಾರಕಿಹೊಳಿ ಕುಟುಂಬದ ಹೊಂದಾಣಿಕೆ ರಾಜಕಾರಣಕ್ಕೆ ಬ್ರೇಕ್ ಬಿತ್ತ ಅನ್ನೋ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದ್ದು, ಹುಕ್ಕೇರಿ ಕ್ಷೇತ್ರದಲ್ಲಿ ಅವಕಾಶವಾದಿ ರಾಜಕಾರಣಿಗಳು ಹೆಚ್ಚಾಗಿದ್ದಾರೆ ಅನ್ನೋದು ಸುಳ್ಳಲ್ಲ. ಏನೇ ಆಗಲಿ ಹುಕ್ಕೇರಿ ಹೈ ವೋಲ್ಟೇಜ್ ರಾಜಕಾರಣ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ಕಾರ್ಯಕ್ರಮದ ವೇದಿಕೆ ಮೇಲೆ ಬಾಲಚಂದ್ರ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಶ್ರೀಕಾಂತ್ ಹತನೂರೆ, ಜಯಗೌಡ ಪಾಟೀಲ, ಅಮರ ನಲ್ವಡೆ, ಶಶಿರಾಜ್ ಪಾಟೀಲ್, ಪವನ ಪಾಟೀಲ್, ರಾಜೇಂದ್ರ ಪಾಟೀಲ, ಅಜಿತ್ ಕರ್ಜಗಿ, ಸಂಜಯ್ ಶಿರಕೋಳಿ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, TV20 ಕನ್ನಡ ನ್ಯೂಸ್.